ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ಕೆ ಆರ್ ನಗರದ 7th ರೋಡಲ್ಲಿ ಜಯಮ್ಮ ಚನ್ನಬಸಪ್ಪ ಚೌಟ್ರಿಲಿ ಒಂದು ವೆಜ್ ಬೀಗ್ರೂಟ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಮನೆ ಡೋರ್ ಎಲ್ಲ ಕ್ಲೋಸ್ ಮಾಡಿ ಹೊರಟ್ವಿ. ಈ ಹೊರಗಡೆ ಬಂದು ನೋಡಿದ್ರೆ ತುಂಬ ಬಿಸಿಲಿತ್ತು. ಏನಪ್ಪ ಹೆಂಗಪ್ಪ ಈ ಬಿಸಿಲಲ್ಲಿ ಫಂಕ್ಷನ್ ಅಟೆಂಡ್ ಮಾಡೋದು ಅಂತ ಅನ್ನಿಸ್ತಾ ಇತ್ತು. ಆದರೂ ನಾನು ಬಾರ್ಡ್ರ್ ಸ್ಯಾರಿ ಹಾಕೊಳ್ಳಿಲ್ಲ, ಅದಕ್ಕೋಸ್ಕರನೇ ತುಂಬ ಸಿಂಪಲಾಗಿ ಫ್ಯಾನ್ಸಿ ಸ್ಯಾರಿನ ಹಾಕ್ಕೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಚೌಟ್ರಿ ಒಳಗಡೆ ಬಂದು ನೋಡ್ದೋ, ಸ್ವಲ್ಪ ಜನ ಯಾಕೋ ಜಾಸ್ತಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಊಟ ಮಾಡಿಕೊಂಡೇ ಬಂದುಬಿಡೋಣ ಲಾಸ್ಟಲ್ಲಿ ಅಂದ್ಕೊಂಡು ಊಟಕ್ಕೆ ಹೊರಟ್ವಿ. ಹಾಗೆ ಫ್ರೆಂಡ್ಸ್, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಬರ್ತಾ ಶ್ರೀನಿಧಿ ಟೆಕ್ಸ್ಟೈಲ್ ಬಟ್ಟೆ ಅಂಗಡಿಗೆ ಹೋದ್ವಿ, ನಾನು ಮತ್ತು ನನ್ನ ಮಗ. ನನಗೆ ಒಂದು ಸ್ವಲ್ಪ ಡ್ರೆಸ್ ತೊಗೋಬೇಕಿತ್ತು. ಅದಕ್ಕೋಸ್ಕರ ನಾನು ಕೆ ಆರ್ ನಗರದಲ್ಲಿ ಡ್ರೆಸ್ ತೊಗೊಳ್ಳೋದು ಅಂತಂದ್ರೇ ನಾನು ಇದೊಂದು ಅಂಗಡಿ ಬಿಟ್ಟರೆ ಬೇರೆ ಎಲ್ಲೂ ತೊಗೊಳ್ಳಲ್ಲ. ಬೇರೆ ಕಡೆ ನನಗೆ ಕಂಫರ್ಟಬಲಾಗಿ ಸಿಗೋಲ್ಲ, ಇಲ್ಲಾದರೆ ನನಗೆ ಇಷ್ಟಪಟ್ಟಿದ್ದು ಸಿಗುತ್ತೆ. ಒಟ್ಟು ನಾನು ತೊಗೊಳಕ್ಕೆ ಹೋಗ್ತೀನಿ, ತಗೊಳ್ದೇ ಮಾತ್ರ ಬರೋದಿಲ್ಲ, ತಗೊಂಡೇ ಬರೋದು. ಹೊರಗಡೆ ನೇತಾಕಿದ್ರು, ಒಂದು ಗೊಂಬೆಗೆ ಹಾಕಿದ್ರು, ಅದು ಚೆನ್ನಾಗಿತ್ತು, ಅದು ಇಷ್ಟ ಆಯಿತು. ಅದೇ ಪ್ಯಾಟರ್ನಲ್ಲಿ ಕಲರ್ ಚೈನ್ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಯಾವುದೂ ಸೆಲೆಕ್ಟ್ ಆಗ್ತಿರಲಿಲ್ಲ. ಲಾಸ್ಟಲ್ಲಿ ಒಂದು ಕೊಟ್ಟರು, ಆ ಕಲರ್ ಇಷ್ಟ ಆಯಿತು, ಅದನ್ನು ತಗೊಂಡು ಬಂದೆ. ಹಾಗೆ ಹುಣಸೂರು ಮತ್ತು ಕೆ ಆರ್ ನಗರ ಮೇನ್ ರೋಡಲ್ಲಿ ಮರಗಳು ತುಂಬ ದಿನದಿಂದ ಇತ್ತು, ಅದನ್ನು ತೆಗಿತಾ ಇದ್ರು. ಅದಕ್ಕೋಸ್ಕರ ಅಲ್ಲಿ ಹುಣಸೂರು ಹೋಗೋ ಬಸ್ಗಳೆಲ್ಲ ನಮ್ಮನೆ ಮುಂದೆ ರೋಡಲ್ಲೇ ಹೋಗ್ತಾ ಇದ್ದೋ. ಡಿಪೋಗೆ ಹೋಗೋ ಬಸ್ಗಳು ಕೂಡ ನಮ್ಮನೆ ರೋಡಲ್ಲೇ ಹೋಗ್ತಾ ಇದ್ದೋ. ನನ್ನ ಮಗ ಅಂತೂ ವೆಹಿಕಲ್ಲು, ಅದರಲ್ಲೂ ಅಶ್ವಮೇಧ ಬಸ್ಗಳು ಬಂತು ಅಂತ ಅಂದರೆ ಅವನು ಒಳಗಡೆನೇ ಬರೋದಿಲ್ಲ. ಆಚೆಲೇ ಟೈಮ್ ಕಳೆದುಬಿಟ್ಟಿದ್ದಾನೆ ಇವತ್ತು. ಅದಕ್ಕೋಸ್ಕರ ಬಸ್ಗಳು ಅಂತಂದರೆ, ಈಗ ಅವರಪ್ಪ ಡ್ಯೂಟಿಗೆ ಹೋಗೈತೆ, ಅವರು ಬೆಂಗಳೂರು ಹೋಗಿರೋದು, ಬೆಂಗಳೂರಿಂದ ಬರಬೇಕು. ನಮ್ಮ ಅಪ್ಪನ ಬಸ್ಸು ಇದೇ ನಮ್ಮನೆ ಮುಂದೆನೇ ಹೋಗುತ್ತೇನೋ ಅಂತ ಅಂದ್ಬಿಟ್ಟು ಒಳಗಡೆನೇ ಎಷ್ಟು ಕರೆದ್ರೂ ಒಳಗಡೆ ಬರ್ತಿರ್ಲಿಲ್ಲ ಅವನು. ಟೋಟಲಿ ವೆಹಿಕಲ್ಲು ಅಂತಂದರೆ ತುಂಬ ಇಷ್ಟ ಅವನಿಗೆ. ಅದಕ್ಕೋಸ್ಕರ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದ, ನಾನು ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಅಕ್ಕು, ಓಯ್, ಏನು ಮಾಡ್ತಾ ಇದೀಯಾ? ಯಾಕೆ ಗುಂಡಿ? ಹಾಗೆ ಫ್ರೆಂಡ್ಸ್, ನನ್ನ ದೊಡ್ಡ ಮಗನ್ನ ಇವತ್ತು ನಮ್ಮನೆಯವರು ಕರ್ಕೊಬರಕ್ಕೆ ಹೋಗಿದ್ದರು ಹಾಸ್ಟೆಲ್ಗೆ. ಕರ್ಕೊಬಂದರು, ಬರ್ತಿದ್ದಾನೆ ನೋಡಿ ಹೆಂಗೆ ಅಂತ. ನಾವು ಹೋಗಬೇಕಾಗಿತ್ತು, ಅಂದರೆ ಅವನೇ ಬರ್ತಾನಲ್ಲ ಮನೆಗೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಲಗೇಜ್ ಎಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲರೂ ಬೈಕಲ್ಲಿ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮನೆಯವ್ರು ಒಬ್ಬರೇ ಹೋಗಿ ಕರ್ಕೊಬಂದರು. ನನ್ನ ಮಗನ್ನ ನೋಡಿ ತುಂಬ ಖುಷಿಯಾಯಿತು. ಇಲ್ಲಿದ್ದಾಗ ಒಂದು ಸ್ವಲ್ಪ ಕಲರ್ ಇದ್ದ, ಅಲ್ಲಿಗೆ ಹೋದ್ಮೇಲೆ ಬಿಸಿಲಲ್ಲೆಲ್ಲ ಮಧ್ಯಾಹ್ನ ಟೈಮೆಲ್ಲ ಕುಣಿದು ಕಪ್ಪಾಗ್ಬಿಟ್ಟಿದ್ದಾನೆ. ಇನ್ನು ನೀರಿಗೆಲ್ಲ ಅಡ್ಜಸ್ಟ್ ಆಗವನೆ, ಅದರದ್ದೇನು ಪ್ರಾಬ್ಲಮ್ ಇಲ್ಲ, ಫುಡ್ಡದು ಪ್ರಾಬ್ಲಮ್ ಇಲ್ಲ. ಆದರೆ ಅವನು ಬಿಸಿಲಲ್ಲಿ ಕುಣಿದು ಕಪ್ಪಾಗಿದ್ದಾನೆ. ಬೈರು ಯಾರು? ಅಲ್ಲಿ ನೋಡಿ, ಸ್ಟಾರ್ಟ್ ಮಾಡ್ದ ನೋಡಿ, ಇಲ್ಲಿ ಪ್ರೀತು ನೋಡ್ಕೊಂಡು. ಯಾರು ಬೈರು? ಯಾರು?
ಹತ್ಕೋಬೇಡ, ಬರೀ ಕಾಲು ಹಿಡ್ಕೋ ಸಾಕು. ತೆಗಿತಾ ಹಿಡ್ಕೋ, ಹತ್ಕೋಬೇಡ. ಹಿಡ್ಕೊಳ್ಳೋ. ಹಿಡ್ಕೋ. ಕಾಲ್ ಕೊಡ್ತಾನಲ್ಲ, ಕಾಲ್ ಹಿಡ್ಕೊ ಪ್ರೀತು. ಏನು ಮಾಡೋದಿಲ್ಲ ಅಲ್ಲೇ. ತೆಗಿ. ಅಷ್ಟು ಹತ್ರಕ್ಕೆ ಯಾಕೆ ಹೋಯ್ತೀಯ ಪ್ರೀತು? ತುದಿಲಿ ಇಟ್ಕೊಳ್ದಾನೆ ಕಾಲ್ನ. ಬಂದ ಕರಿಯ. ಕರಿ ಬಡ್ಡ ಕೂತವನೆ. ಇವರು ಲಗೇಜ್ ಎಲ್ಲ ಎತ್ ಮಾಡಕ್ತವ್ರೆ ಇವರು. ಹೆಂಗ್ರಿ ನಿಮ್ಮ ಅಣ್ಣ ಬಂದಲ್ಲ, ಖುಷಿ ಆಯ್ತಾಕು? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.